ನೋಡಿ ಇಟ್ಕಿದ್ದವ್ರೆ ಬೇಳೆ ಮಿಕ್ಸ್ಚರ್ ಇವಾಗ ಮಾಡೋಣ. ಈಗ 1 kg ಅಷ್ಟು ಇಚ್ಕಿನ ಬೇಳೆಗೆ ಇಸ್ಕಿಟ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 10 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಅಷ್ಟು ಕಡಲೆ ಬೀಜ, ಗಟ್ಟಿ ಅವಲಕ್ಕಿ 1 ಬಟ್ಲಸ್ ತೊಗೊಂಡಿದ್ದೀನಿ ನೋಡಿ, ಹಾಗೂ ಕರಿಬೇವು 4 ರೆಂಬೆ, ಹಿಂಗು ಬೇಡ ಅಂದವ್ರು ಸ್ಕಿಪ್ ಮಾಡ್ಕೋಬೋದು, ಹಾಗೂ ಒಣ ಕೊಬ್ಬರಿ ತುರಿ ಚಿಕ್ಕ ಚಿಕ್ಕ ಪೀಸ್ ಅಷ್ಟು ಕಟ್ ಮಾಡಿದ್ದೀನಿ ಒಣ ಕೊಬ್ಬರಿನ, ಹಾಗೂ ಕಡಲೆ ಅರ್ಧ ಸ್ಪೂನು, ಅರಿಶಿನ, 1/4 ಲೀಟ್ರಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ. ಎಣ್ಣೆ ಕಾಯೋದಕ್ಕೆ ಹಾಕೊಳ್ಳೋಣ. ಈಗ ಫಸ್ಟ್ಗೆ ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಈ ಥರ ಮಾಡಿ ಇಟ್ಕೊಂಡ್ರೆ ತಿನ್ನೋಕ್ಕೂ ಅವಾಗ ಚೆನ್ನಾಗಿರುತ್ತೆ. ಇದು ನೋಡಿ ಕಡಲೆ ಬೀಜ ಫಸ್ಟ್ ಹುರ್ಕೊಂಡು ತಗೊತಿದ್ದೀನಿ. ಇದು ಒಂದೊಂದೇ ಐಟಮ್ ಸಪ್ರೇಟ್ ಹುರ್ಕೊಂಡು ತಗೊಬೇಕು. ಎಲ್ಲ ಒಟ್ಟಿಗೆ ಹಾಕಿ ಹುರಿದ್ರೆ ಅದು ಒಂದು ಬೇಗ ಬೇಯುತ್ತೆ, ಒಂದು ಬೇಗ ಬೇಯೋದಿಲ್ಲ. ಹಾಗಾಗಿ ಒಂದೊಂದೇ ಐಟಮ್ನೇ ಹುರ್ಕೊಂಡು ತಗೊಬೇಕು ಇದನ್ನ ಸಪ್ರೇಟಾಗಿ. ಫಸ್ಟು ಕಡಲೆ ಬೀಜನ ಹುರ್ಕೊಂಡು ತಗೊಂಡ್ಬಿಡೋಣ. ನೋಡಿ ಈ ರೀತಿ ಮೀಡಿಯಮ್ ಉರಿಯಲ್ಲೇ ಹುರ್ಕೊಬೇಕು, ಹೈ ಫ್ಲೇಮು ಇಟ್ಕೊಳ್ಬಾರ್ದು, ಸೀದೋಗ್ಬಿಡುತ್ತೆ. ನೋಡಿ ಎಲ್ಲ ತಗೊಂತಿದ್ದೀನಿ. ಇಷ್ಟಾದರೆ ಸಾಕು, ಇವಾಗ ಇಷ್ಟಾದರೆ ಸಾಕು. ಇದ್ರ ಜೊತೆಗೆ ನಾವು ಕಡಲೆ ಬೀಜನ ಇದು ಡ್ರೈ ಫ್ರೂಟ್ಸು ಬರುತ್ತಲ್ವ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಇವನ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿನೇ ಎಣ್ಣೆಲಿ ಫ್ರೈ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು, ಹಂಗೂ ಚೆನ್ನಾಗಿರುತ್ತೆ. ನಾನು ಸಿಂಪಲ್ಲಾಗಿ ಇದೇ ರೀತಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಒಣ ಕೊಬ್ಬರಿ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿ ತಗೊಳ್ಳೋಣ. ಬೇಗನೆ ಫ್ರೈ ಆಗುತ್ತೆ ಇದು. ಸಾಕಿಷ್ಟು, ಇಷ್ಟ ಆದರೆ ಸಾಕಾಗುತ್ತೆ. ಈಗ ತಗೊಂಡ್ಬಿಡೋಣ. ಎಲ್ಲ ತೆಗೆದು ಒಂದು ಕಡೆ ಹಾಕಿಟ್ಕೊಳ್ಳೋಣ. ನೋಡಿ ಇಷ್ಟಾದರೆ ಸಾಕು. ಇವಾಗ ನೋಡಿ ಈಗ ನಾವು ಇದು ಗಟ್ಟಿ ಅವಲಕ್ಕಿ ತಗೊಂಡಿದ್ವಲ್ಲ, ಅದನ್ನ ಬೇರೆ ಜಾಲರಿ ಇಟ್ಕೊಂಡ್ಬಿಟ್ಟು ಅದ್ರೊಳಗೆ ಸ್ವಲ್ಪನೇ ಹಾಕೊಂಡು ತಕ್ಕೋಬೇಕು. ಏನಕ್ಕೆ ಅಂದ್ರೆ ಅದು ಬೇಗ ತೆಗಿಯಕ್ಕಾಗೋದಿಲ್ಲ, ಅವಲಕ್ಕಿನೆಲ್ಲ ಅಷ್ಟಕ್ಕೆ ಸೀದೋಗ್ಬಿಡ್ತವೆ. ಹಾಗಾಗಿ ಈ ರೀತಿ ಜಾಲರಿ ಇಟ್ಕೊಂಡ್ರೆ ಅದ್ರೊಳಗೆ ಹಾಕೊಂಡ್ಬಿಟ್ರೆ ಬೇಗನೆ ಆಗ್ಬಿಡುತ್ತೆ, ಅವಲಕ್ಕಿ ಲೇಟೇ ಆಗೋದಿಲ್ಲ. ಹಂಗಾಗಿ ಎತ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ನೋಡಿ ಇನ್ನು ಅರ್ಧ ಮಿಕ್ಕಿದನ್ನ ಈ ರೀತಿ ಹಾಕೊಂಡು ತಗೊಂಡ್ಬಿಟ್ರೆ ನೋಡಿ ಹಾಕಿದ ತಕ್ಷಣ ಆಗೋಗ್ಬಿಡುತ್ತೆ. ಎಣ್ಣೆನು ಕ್ಲೀನಾಗೆ ಬಿಟ್ಕೊಳ್ಳುತ್ತೆ ಜಾಲರಿಯಲ್ಲಿ, ಎತ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ನೋಡಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಷ್ಟು ಆದಮೇಲೆ ಇಸ್ಕಿರೋಂಥ ಬೇಳೆನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ, ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಇದು ಬೇಯೋದಿಲ್ಲ. ಹಂಗಾಗಿ ಸ್ವಲ್ಪನೇ ಹಾಕ್ಕೊಂಡು ಕರೆದು ತಗೊಂಡ್ಬಿಡೋಣ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಬೇಳೆ ಬೇಗನೆ ಬೇಯೋದಿಲ್ಲ, ಫ್ರೈ ಆಗೋದಿಲ್ಲ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದನ್ನು ವೆಯ್ಟ್ ಮಾಡ್ಬೇಕು, ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ವೆಯ್ಟ್ ಮಾಡಿ. ಈಗ ನೋಡಿ ಇಷ್ಟ ಆಗಿದೆ. ಈಗ ತೆಗ್ಕೊಂಬಿಡೋಣ. ಇದು ಹಸಿದೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಉರಿಯೋದಕ್ಕೆ. ಹಾಗಾಗಿ ನೋಡಿ ಈಗ ಇಷ್ಟ ಆಗಿದೆ. ಈಗ ತಗೊಂತಾ ಇದ್ದೀನಿ. ಎಲ್ಲವನ್ನು ಈ ರೀತಿನೇ ಎಲ್ಲ ಹುರ್ಕೊಂಡು ತಗೊಬೇಕು. ತಗೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಎಷ್ಟು ಬೇಕೋ ಒಗ್ಗರಣೆಗೆ ಅಷ್ಟು ಇಟ್ಕೊಂಡು ಅದೇ ಬಾಣಲಿಯಲ್ಲಿ ಕಟ್ ಮಾಡಿ ಇರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫಸ್ಟು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದರೆ ತಿನ್ನೋವಾಗ ಮಿಕ್ಸ್ಚರಲ್ಲಿ ಬಾಯಿಗೆ ಸಿಕ್ಕರೆ ಥರ ಚೆನ್ನಾಗಿರುತ್ತೆ ಖಾರವಾಗಿ.
ಒಂದು 4 ರೆಂಬೆ ಕರಿಬೇವು ತಗೊಂಡಿದ್ನಲ್ಲ ಅದನ್ನ ಹಾಕ್ಕೊಂತ ಇದೀನಿ ನೋಡಿ. ಈಗ ಅದನ್ನು ಫ್ರೈ ಆದ್ಮೇಲೆ, ಇಷ್ಟು ಫ್ರೈ ಆದ್ಮೇಲೆ ನಂತರ ಕಡಲೆ 1 ಕಪ್ ತಗೊಂಡಿದ್ನಲ್ಲ, ಹುರಿಗಡಲೆ, ಅದನ್ನ ಹಾಕೊಂಡು ಅದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದನ್ನೇನು ಎಣ್ಣೆಲಿ ಕರ್ಕೊಳ್ಳೋದು ಬೇಡ. ಕಡಲೆನ ಒಗ್ಗರಣೆಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಬಿಸಿ ಆಗಿದೆ. ಈಗ ಹಿಂಗು ಹಾಕ್ಕೊಂತ ಇದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗು ಹಾಕ್ಕೊಂತ ಇದೀನಿ ಒಗ್ಗರಣೆಗೆ. ನೋಡಿ ಅರ್ಶಿನ ಹಾಕ್ಕೊಂತಿದೀನಿ. ನೀವು ಖಾರ ಇನ್ನ ಜಾಸ್ತಿ ಬೇಕಂದ್ರೆ ಖಾರದ ಪುಡಿನೂ ಹಾಕೋಬಹುದು. ನಾನು ಮೆಣಸಿನ್ಕಾಯಿನೇ ಸಾಕು, ಅದೇ ಖಾರ ಆಗುತ್ತೆ ಅಂದ್ಬಿಟ್ಟು ಖಾರದ ಪುಡಿ ಏನು ಹಾಕ್ಕೊಂತ ಇಲ್ಲ. ಮೆಣಸಿನ್ಕಾಯಿ ಖಾರನೇ ಸಾಕಾಗುತ್ತೆ. ಈಗ ಹುರಿದಿಟ್ಕೊಂಡಂತ ಎಲ್ಲ ಮಿಶ್ರಣನು ಇದ್ರಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಪುಡಿ ಉಪ್ಪು ನಾನು ಇಂಗ್ರೀಡಿಯೆಂಟ್ಸ್ ಅಲ್ಲಿ ತೋರಿಸ್ಲಿಲ್ಲ, ಪುಡಿ ಉಪ್ಪುನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಟೈಮಲ್ಲಿ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಒಗ್ಗರಣೆಯಲ್ಲಿ ಬೆರೆಯೋ ಥರ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎಲ್ಲ ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ, ತುಂಬಾನೇ ಸೂಪರ್ ಆಗಿ ಬಂದಿದೆ. ನೋಡಿ ಈಗ ತಟ್ಟೆಗೆ ಸರ್ವ್ ಮಾಡ್ಕೊಂತ ಇದೀನಿ. ಈಗ ನೀವು ಮನೆಯಲ್ಲಿ, ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಅವರೆಕಾಳು ಹಿಟ್ಟಿನ ಬೇಳೆ ಮಿಕ್ಸರು ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಒಂದು ಟೈಟ್ ಡಬ್ಬಿಗೆ ಹಾಕಿಟ್ಕೊಂಡ್ರೆ ಒಂದು 15 ದಿವಸ ತಿಂಗಳು ತನಕನು ತಿನ್ಬೋದು. ಏನು ಕೆಡೋದಿಲ್ಲ, ಏನಿಲ್ಲ, ತುಂಬಾನೇ ಸೂಪರ್ ಆಗಿ ಬರುತ್ತೆ. ನೋಡಿ ಈ ರೀತಿ ಉಪ್ಪು ಹಾಕಿ ಕಲ್ಸ್ಕೊಬೇಕು ಲಾಸ್ಟಲ್ಲಿ. ನೋಡಿ ಈ ರೀತಿ ಟೈಟ್ ಜಾರ್ ಡಬ್ಬಿಯಲ್ಲಿ ಹಾಕಿ ಮುಚ್ಚಿಟ್ಕೊಬೇಕು.